ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ. ನನ್ನ ಮಗ ನೋಡಿದ್ರೆ ಇವತ್ತು 4:15ಗೆ ಎಬ್ರಿಸಿದ್ದ. ಸೊ 1 ಅವರು ರೂಮಲ್ಲೇ ಆಟ ಸಾಮಾನೆಲ್ಲ ಹಾಕ್ಬಿಟ್ಟು ಆಟ ಆಡಿಸ್ದೆ. ಈಗ ಅವ್ರ ಅಪ್ಪಾಜಿ ನೋಡ್ಕೊತಿದ್ದಾರೆ. ಸೊ ಈಗ ಟೈಮ್ ಬಂದು 5:45 ಆಗಿತ್ತು. ಸೊ ಬೆಳಗ್ಗೆ ನಾಷ್ಟ ಮಾಡೋಣ ಅಂತ ನಾಷ್ಟಕ್ಕೆಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ಇಲ್ಲಿ ತೊಂಡೆಕಾಯಿ ತಂದಿದ್ರು. ಸೊ ತೊಂಡೆಕಾಯಿ ಪಲ್ಯ ಮಾಡಿ ದೋಸೆ ಮಾಡೋಣ ಅಂತ ಇಲ್ಲಿ ರೆಡಿ ಮಾಡ್ಕೊತಾ ಇದ್ದೀನಿ. ಇಲ್ಲಿ ನೆನ್ನೆ ನೈಟೇ ಕಾಬೂಲ್ ಕಡಲೆ ನೆನೆ ಹಾಕಿದ್ವಿ. ಸೊ ಅದೂ ಮತ್ತು ತೊಂಡೆಕಾಯಿ ಇಲ್ಲಿ ಕುಕ್ಕರ್ಗೆ ಹಾಕ್ಬಿಟ್ಟು ಬೇಯಿಸ್ತಾ ಇದ್ದೀನಿ. ಸ್ವಲ್ಪ ನೀರು, ಅಂದರೆ ಇದಕ್ಕೆ ಜಾಸ್ತಿ ನೀರು ಹಾಕೋ ಆಗಿಲ್ಲ. ಸ್ವಲ್ಪ ಅರಿಶಿನ ಪುಡಿ, ಉಪ್ಪು, ಸ್ವಲ್ಪ ಮುಳುಗಂಗೆ ನೀರು ಹಾಕಿದ್ದೀನಿ. ಯಾಕಂದರೆ ಪಲ್ಯಕ್ಕೆ ಬರೀ ಕಾಬೂಲ್ ಕಡಲೆ ಮತ್ತು ತೊಂಡೆಕಾಯಿನ ತಗೊತೀವಲ್ಲ, ಸೊ ಆ ನೀರೆಲ್ಲ ಸುಮ್ಮನೆ ವೇಸ್ಟ್ ಆಗಿಬಿಡುತ್ತೆ. ಸೊ ಅದಕ್ಕೆ ನಾನು ಇಲ್ಲಿ ಸ್ವಲ್ಪನೇ ಇಟ್ಕೊತಾ ಇದ್ದೀನಿ. ಹಾಗೆ ಕಾಯಿ ತುರ್ಕೊಂಡು ಇಲ್ಲಿ ಮಿಕ್ಸಿ ಜಾರ್ಗೆ ಸ್ವಲ್ಪ ಬೇಡಿಗೆ ಮೆಣಸಿನ್ಕಾಯಿ, ಜೀರಿಗೆ, ಸಾಸಿವೆ ಇದೆಲ್ಲ ಹಾಕ್ಬಿಟ್ಟು ರುಬ್ಕೊತೀನಿ. ಅಂದರೆ ತೀರಾ ನುಣ್ಣಗೆ ರುಬ್ಬಾರ್ದು, ತರಿಯಾಗಿ ರುಬ್ಕೊಬೇಕು. ಆಮೇಲೆ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಅದಕ್ಕೂ ಜೀರಿಗೆ, ಸಾಸಿವೆ ಎಲ್ಲ ಸ್ವಲ್ಪ ಹಾಕ್ಬಿಟ್ಟು ಈರುಳ್ಳಿ ಎಲ್ಲ ಹಾಕಿ, ಈರುಳ್ಳಿ ಬೆಂದಮೇಲೆ ನಾವೇನು ತರಿಯಾಗಿ ರುಬ್ಕೊಂಡಿರ್ತೀವಲ್ಲ, ಸೊ ಅದನ್ನು ಹಾಕ್ಕೊಬೇಕು. ಅದನ್ನು ಹಾಕಿ ಸ್ವಲ್ಪ ಚೆನ್ನಾಗಿ ಹಸಿ ವಾಸನೆ ಹೋಗೋವರೆಗೂ ರುಬ್ಬಿಟ್ಟು, ಸ್ವಲ್ಪ ನಾನು ನಿಂಬೆಹಣ್ಣು ಅಂತೀನಿ, ಹುಣಸೆ ಹಣ್ಣು ಸ್ವಲ್ಪ ನೆನೆ ಇಟ್ಕೊಂಡಿದ್ದೆ, ಅದನ್ನು ಇಲ್ಲೇ ಹಾಕ್ಕೊಳ್ತಾ ಇದ್ದೀನಿ. ಅಂದರೆ ಬೇಕಾದರೆ ಹಾಕೊಬೋದು, ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು. ಒಂಥರ ಚೆನ್ನಾಗಿರುತ್ತೆ ಅಂತ ನಾನು ಸ್ವಲ್ಪ ಹಾಕ್ತಾಯಿದ್ದೀನಿ. ನಾನು ಮಾಡ್ತಾ ಇರೋದು ಈ ಮದುವೆ ಫಂಕ್ಷನ್ಗಳಲ್ಲೆಲ್ಲ ಹಾಕ್ತಾರಲ್ಲ ತೊಂಡೆಕಾಯಿ ಪಲ್ಯ, ಸೊ ಆ ಥರ ಮಾಡ್ತಾ ಇರೋದು. ತುಂಬ ಚೆನ್ನಾಗಿರುತ್ತೆ. ಇಲ್ಲಿ ಸ್ವಲ್ಪ ಹಾಗೆ ಖಾರದ ಪುಡಿ ಸ್ವಲ್ಪ ಹಾಕ್ಕೊಂಡೆ. ಹಾಗೆ ಪಲ್ಯ ಎಲ್ಲ ಮಾಡಿಬಿಟ್ಟು ನಮ್ಮ ಮನೆಯವರು ಕೆಲಸಕ್ಕೆ ಹೊರಟಿದ್ರು. ಸೊ ಅವರಿಗೆ ಇಲ್ಲಿ ದೋಸೆ ಹುಯ್ತಾ ಇದ್ದೀನಿ. ನಮ್ಮ ಪಾಪಗೂ ತುಪ್ಪ ಹಾಕ್ಬಿಟ್ಟು ದೋಸೆ ಹುಯ್ಕೊಡ್ತೀನಿ. ಅವನು ಅವ್ರ ಅಪ್ಪಾಜಿ ಜೊತೆ ನಾಷ್ಟ ಮಾಡ್ತಾನೆ ಡೈಲಿ. ಅವ್ರ ತೊಡೆ ಮೇಲೆ ಕೂತ್ಕೊಂಡು ಅನ್ನ ಏನಾದರೂ ಮಾಡಿದರೆ ಎಲ್ಲ 1-2-3 ತುತ್ತು ತಿಂತಾನೆ. ಸೊ ಅದಕ್ಕೆ ಅವನಿಗೂ ಇಲ್ಲಿ ದೋಸೆ ಮಾಡ್ತಾ ಇದ್ದೀನಿ. ದೋಸೆ ಎಲ್ಲ ಮಾಡಿಕೊಟ್ಟಾದಮೇಲೆ ಇಲ್ಲಿ ಅಜ್ಜಿಗೂ ಮತ್ತು ನಮ್ಮ ಮಾವಂಗೆ ಟೀ ಮಾಡ್ತಾ ಇದ್ದೀನಿ. ನಾನು ಡೈಲಿ ಹಾಲು ಕುಡಿತೀನಿ, ಸ್ವಲ್ಪ ವುಮೆನ್ಸ್ ಹಾರ್ಲಿಕ್ಸ್ನ ಹಾಕ್ಕೊಂಡು. ಪಾಪು ನಾಷ್ಟ ಮಾಡಿಬಿಟ್ಟು ಮಲ್ಕೊಂಡಿದ್ದಾನಿಲ್ಲಿ. ನಮ್ಮ ಆಂಟಿ ಇಲ್ಲಿ ಮಸಾಲೆ ಪುರಿ ಮಾಡಿದರು. ಸೊ ನಮಗೂ ಕೊಟ್ಟಿದ್ದಾರೆ. ಇವರು ಮಸಾಲೆ ಸೂಪರಾಗಿ ಮಾಡ್ತಾರೆ, ತುಂಬ ಚೆನ್ನಾಗಿರುತ್ತೆ. ಅಂಗಡಿಯವ್ರು ಮಾಡೋದಕ್ಕಿಂತ ಇವ್ರು ಮಾಡೋದು ತುಂಬ ಚೆನ್ನಾಗಿರುತ್ತೆ. ಈ ಪೂರಿ ಜೊತೆ ಚೋಚೋ, ಈರುಳ್ಳಿ, ಟೊಮೆಟೊ ಈ ಮಸಾಲೆ ಹಾಕ್ಕೊಂಡು ತಿಂದರೆ ಸೂಪರಾಗಿರುತ್ತೆ. ಇಲ್ಲಿ ನಾಷ್ಟ ಮಾಡಿಬಿಟ್ಟು ಕಸ ಹೊಡೆಯೋಕ್ಕೆ ಎಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ನಾನು ಡೈಲಿ ಅವನು ಬೆಳಿಗ್ಗೆ ಹೊತ್ತು ನಾಷ್ಟ ಮಾಡಿಬಿಟ್ಟು ಮಲ್ಕೊತಾನಲ್ಲ, ಸೊ ಆವಾಗ ಫಸ್ಟು ರೂಮಲ್ಲಿ ಮಲ್ಕೊಂಬಿಡ್ತಾನೆ. ಸೊ ಆಮೇಲೆ ಇದೆಲ್ಲ ಕ್ಲೀನ್ ಮಾಡಿಬಿಟ್ಟು ಈ ದಿವಾನ್ ಮೇಲೆ ಮಲಗಿಸ್ಬಿಟ್ಟು ಕೃಷ್ಣಂದು ಹಾಡು ಹಾಕ್ತೀನಿ. ಅದನ್ನು ಕೇಳಿಕೊಂಡು ಒಂಥರ ಲಾಲಿ ಆಡ್ತಾರೆ ಇರುತ್ತೆ. ಸೊ ಜಾಸ್ತಿ ಹೊತ್ತು ಮಲ್ಕೊತಾನೆ.
ಡೈಲಿ ನಮ್ಮ ರೂಮ್ನ ಕ್ಲೀನ್ ಮಾಡಿಬಿಟ್ಟು ಆಮೇಲೆ ಪಾಪನ ಮನ್ಗಿಸ್ತಿದ್ದೆ, ಬಟ್ ಇವತ್ತು ಆಗಲಿಲ್ಲ. ಸೊ ಹಾಗೆ ಮಲ್ಕೊಂಬಿಟ್ಟಿದ್ನಲ್ಲ ಅಂದ್ಬಿಟ್ಟು ಸುಮ್ಮನಾದೆ. ಅಲ್ಲಿ ದಿವಾನ್ ಮೇಲೆ ಅವನನ್ನು ಮಲಗಿಸ್ಬಿಟ್ಟು ಇಲ್ಲೇ ನಮ್ಮ ರೂಮ್ದು ಹಾಸಿಗೆ ಎಲ್ಲ ಕ್ಲೀನ್ ಮಾಡ್ತಾ ಇದ್ದೀನಿ. ನಮ್ಮ ಅಜ್ಜಿ ಇಲ್ಲಿ ನಾಷ್ಟ ಮಾಡ್ತಿದ್ದಾರೆ. ಸೊ ಅವರಿಗೂ ದೋಸೆ ಉಯ್ಕೊಟ್ಟೆ ನಾಷ್ಟ ಮಾಡಿದ್ರು. ಆಮೇಲೆ ಇಲ್ಲಿ ಕಸ ಎಲ್ಲ ಗುಡಿಸ್ತಾ ಇದ್ದೀನಿ. ನಾವು ಡೈಲಿ ನೆಲ ಒರೆಸ್ತೀವಿ, ಯಾಕಂದರೆ ಪಾಪು ಎಲ್ಲ ಓಡಾಡ್ತಾನಲ್ಲ. ಸೊ ಅದಕ್ಕೆ ಇಲ್ಲಿ ಕಸ ಗುಡಿಸ್ಬಿಟ್ಟು ನೆಲ ಒರೆಸ್ತಾ ಇದ್ದೀನಿ. ನೆಲ ಎಲ್ಲ ಒರೆಸ್ದೆ. ಸೊ ಅಷ್ಟರಲ್ಲಿ ಅವನು ಎದ್ಬಿಟ್ಟ. ಸೊ ಅಷ್ಟೊತ್ತು ಆಟ ಆಡಿಸ್ಬಿಟ್ಟು ನಮ್ಮ ಆಂಟಿ ಮನೆಗೆ ಬಿಟ್ಟು ಬಂದಿದ್ದೀನಿ. ಸೊ ಅಲ್ಲಿ ಆಟ ಆಡ್ತಾ ಇರ್ತಾನೆ. ಸೊ ಅದಕ್ಕೆ ಅವನು ಬರೋ ಅಷ್ಟರಲ್ಲಿ ಇದೆಲ್ಲ ಕ್ಲೀನ್ ಮಾಡ್ಕೊಂಬಿಡೋಣ ಅಂತ ಅಡುಗೆ ರೂಮೆಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ನಾನು ಪಾತ್ರೆ ತೊಳೆಯುವಾಗೆಲ್ಲ ಏಫ್ರಾನ್ ಹಾಕ್ಕೊತೀನಿ, ವಾಟರ್ ಪ್ರೂಫ್ದು. ಯಾಕಂದರೆ ಆ ನೀರೆಲ್ಲ ಸಿಡ್ಬಿಟ್ಟು ಫುಲ್ ಬಟ್ಟೆ ಎಲ್ಲ ನೆಂದೋಗ್ಬಿಡುತ್ತೆ ಫ್ರೆಂಡ್ಸ್. ಪಾಪುನೆಲ್ಲ ಎತ್ಕೊಂಡ್ರೆ ಅವನ ಬಟ್ಟೆನೂ ನೆಂದೋಗ್ಬಿಡುತ್ತೆ. ಸೊ ಅದಕ್ಕೆ ಫೈನಲಿ ಅಡುಗೆ ರೂಮ್ನೆಲ್ಲ ಕ್ಲೀನ್ ಮಾಡಿದೆ. ಆಮೇಲೆ ಅವನ್ನ ಕರ್ಕೊಂಬಂದು ಇಲ್ಲಿ ಕಿತ್ಲೆ ಹಣ್ಣು ಸುಲ್ಕೊಡ್ತಾ ಇದ್ದೀನಿ. ಡೈಲಿ ಅವನು ಊಟ ಆದಮೇಲೆ ಸ್ವಲ್ಪ ಹೊತ್ತು ಮಲ್ಕೊತಾನೆ. ಮಲ್ಕೊಂಡು ಎದ್ಮೇಲೆ ಒಂದು ಹಣ್ಣು ಕೊಡ್ತೀನಿ, ತಿಂತಾನೆ. ಒಂದೊಂದು ದಿವಸ ತಿನ್ನಲ್ಲ, ಒಂದೊಂದು ದಿವಸ ತಿಂತಾನೆ. ಅವನಿಗೆ ಜಾಸ್ತಿ ಎಲ್ಲ ಮಾತಾಡಿಸ್ಕೊಂಡು ಅವ್ನು ಇದು ಮಾಡ್ತಾಯಿದ್ರೆ ತಿನ್ನಲ್ಲ, ಹಂಗೆ ಉಗಿತಾನೆ. ಎಲ್ಲರನ್ನೂ ಆಡ್ಕೊಳೋದು ಬೇರೆ ಕಲ್ತ್ಬಿಟ್ಟವನೇ. ಅವನೊಬ್ಬನೇ ಇದ್ದರೆ ಹೆಂಗೋ ಆಟ ಆಡಿಸ್ಕೊಂಡು ತಿನ್ನಿಸ್ಬಿಡ್ತೀನಿ. ಬಟ್ ಎಲ್ಲರೂ ಮಾತಾಡಿಸ್ತಾ ಇದ್ದರೆ ಅವ್ರನ್ನೆಲ್ಲ ಆಡ್ಕೊಳೋಕ್ಕೆ ನಾಲ್ಗೆ ಈಚೆ ಹಾಕೋದು, ಏನಾದರೂ ತಿನ್ನಿಸಿದ್ರೆ ಅದನ್ನು ಹಿಂಗೆ ನಾಲ್ಗೆಯಲ್ಲಿ ಎಲ್ಲ ಇದು ಮಾಡೋದು, ಈಚೆ ಉಗಿಯೋದು, ಅದೆಲ್ಲ ಕಲ್ತ್ಬಿಟ್ಟವನೇ. ಹಣ್ಣೆಲ್ಲ ತಿಂದಾದ್ಮೇಲೆ ನನ್ನ ಪಾತ್ರೆ ಎಲ್ಲ ತೊಳೆದಿಕ್ಕಿದ್ನಲ್ಲ. ಸೊ ಅದನ್ನೆಲ್ಲ ಇಲ್ಲೆಲ್ಲ ತಗೊಂಡು ಆಟ ಆಡ್ತಾ ಇದ್ದಾನೆ. ಮಾಡೋಣ ಅದೆಲ್ಲ ಮಾಡ್ತದೆ. ಮಾಡಿ ಯೋಗ ಮಾಡಪ್ಪ, ಮಾಡು. ಅಗೋ ಅಗೋ ಹೇಳು ಮನ, ಅಗೋ ಅಗೋ. ಓ ಅವ್ರ ಅಪ್ಪನ ಕಳ್ಸಿಗೆ ತಿರ್ಗ 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 ಮಾಡು, ತಿರ್ಗ ಅಂತ ಮಾಡಪ್ಪ, ತಿರ್ಗ ಮಾಡು. ತಿರ್ಗ ಮಾಡು, ಗೊತ್ತಾಗೋದು ನೋಡಿ. ಮುಂದೆ ಮಾಡು, ಮುಂದೆ ಬಾ, ಮುಂದೆ ಬಾ, ಬಾ ಬಾ ಬಾ. ಮಾಡು 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 ಮಾಡು, ಇವಾಗ ಮಾಡು. ಈಗ ಮಾಡು, ಇಲ್ಲಿ ಮಾಡು. ಅಜ್ಜಿ ಮಾಡಿ ಮೇಲೆ ಕೂತಾಳಂತೆ. ಮೆಟ್ಲು 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 ಮಾಡಿ, ಹಿಂಗೆ ಮಾಡಿ, ಹಿಂಗೆ ಇಲ್ಲ ನಮ್ಮ ಮಗ ಮಾಡ್ತಾ ಇದೀವ. ಕಿರ್ಚು ಕಿರ್ಚು ಬಿಸ್ಲು ಬಾಯಿ ಕಡೆ. ಆಗ ಅಜ್ಜಿ ಗಾಡಿ ಮ್ಯಾಕ್ ಹೋಯ್ತು, ಮೆಟ್ಲ ಕಳ್ಳಿ ಮೆಟ್ಲಪ್ಪ. ಅವನು ಮೆಟ್ಲು ಅಂದ್ರೆ ಮೆಟ್ಲು 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 ಹೋಗು ನೀನು. ಮೆಟ್ಲು ಅಂದ್ರೆ ಗೊತ್ತಾ? ಆಗ ಆಗ ಹೋಯ್ತು ಅಜ್ಜಿ, ಬಾಯ್ ಬಾಯ್. ಮೆಟ್ಲು ಮಾಡ್ತಿ ಆಗ ಹೋಯ್ತು ಅಜ್ಜಿ. ಬಗ್ ಹಿಂಗ್ ಬಗ್ ಪುಟ, ಹಿಂಗ್ ಬಗ್ ಮಾಡಿ ಹಿಂಗೆ ಕಿರ್ಚಾದ್ರು ತಿರ್ಗ. ಓ ಒಂದ್ ಕೈ ಮೇಲೆ ಇಕ್ಕೊಂಡ್ರ ಮಾಡು ಅಮ್ಮ. ಅವ್ರ ತಾತನ ಕಳಿಸಿ. ಅಬ್ಬ ಅಜ್ಜಿ ಹೋಗ್ತಾಳಂತೆ. ಅಲ್ಲೋಡಲ್ಲಿ ಅಜ್ಜಿ ಹೋಯ್ತು. ಮೆಟ್ಲು ಮೆಟ್ಲು ಬಾ ಹೋಗಲ್ಲ, ಬಾ 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 ಬಾ. ಮೆಟ್ಲು ಹೋಗ್ತಾಳೆ ನೋಡು.
ಬಾ ಹೋಯ್ತು ಹೋಯ್ತು ಅಜ್ಜಿ ಹೋಯ್ತು ಬಾ. ಇಲ್ಲಿ ಅಲ್ಲ ಅಲ್ಲ ಇಲ್ಲಿ ಮೇಲೆ ಹೋಯ್ತು ಹೋಗ ಅಜ್ಜಿ ನೋಡ್ತಾನೆ ಅದು ಒಳಗಿಲ್ವಲ್ಲ ಅಂತ. ಅಕ್ಕ 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 ಅತ್ತ 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 ಮೇಲೆ ಅತ್ತ ಅತ್ತ ಪುರ 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 ಅತ್ತ ಕುಟ್ಕಂತೆ ಕುಟ್ಕಂಡೆ ನಡಿ ಅಲ್ಲಿ ಮೇಲೆ ಅಲ್ಲಿ ಅಲ್ಲಿ ಆಗ ಅಜ್ಜಿ ಅಲ್ಲಿ ಮೇಲೆ ಕಲ್ಪು ಬಾ ನಡಿ ನಡಿ ಅಲ್ಲಿ ಬಾ ಇಲ್ಲಿ ನಾನು ನೋಡ್ತೀನಿ ಬಾ ಬಾರಪ್ಪ ಬಿಸ್ಲು ಬಾ ಬಾರಪ್ಪ ಬಾ 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 ಇಲ್ಲಿ ಬಾ ಇಲ್ಲಿ ನೋಡಿ ನಾನು ಬರ್ತೀನಿ. ಬಾ ಬಾ ಬಂತು ಅಜ್ಜಿ ಬಾ ನೋಡಿ ನಾನು ಬರ್ತೀನಿ. ನೋಡಿ ಆಯ್ತು ಹೆಂಗಾಗದೆ ಬಾ ನೆನ್ನೆಲ್ಲ ತೊಳೆದೆ ಅದು ನೀನೆಲ್ಲ ಗಲೀಜ್ ಮಾಡ್ಕೊಂತೀಯ ಅಂತ. ನೋಡಿ ಮುಂದೆ ನೋಡ್ಕೊಂಡಿಮ್ಮ ಇದು ಬಿಡ್ತೀಯ ನೋಡು ಯೋ 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 ನಡಿ ನಡಿ ಏನು ಹುಷಾರ ಇಲ್ದು ಹಂಗೆ ಗೊತ್ತು ನೀನ್ ನೈಸ್ ಮಾಡಕ್ ಬಂದಿರೋದು ನನ್ಗೇನು ಗೊತ್ತಿಲ್ಲ ಮಾಡೋದು ಚಿನ್ನಮ್ಮ. ನಾಯಿ ಬಿಸ್ಕೆಟ್ ಹಾಕಿ 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 ಅದಕ್ಕೆ ಬೇಜಾರಾಗ್ಬಿಟ್ಟೈತೆ. ಒಂದೇ ಒಂದು ಸಾಕು ಸಾಕು ಒಂದೇ ಸಾಕು. ಮಾಡ್ತೀನಿ ನೋಡು ಅಣ್ಣ ನಾ ಸಂದಿಗೆಲ್ಲ ಎತ್ಬಿಟ್ಟ ನೋಡೋದು ಟಿವಿ ಅಡಿಕೆ ಸ್ಟ್ಯಾಂಡ್ ಅಡಿಕೆ ಇನ್ನೇನ ತಾರಾಡಂಗ ಆಗ್ಬಿಟ್ರು ಅಂತೂ ಒಬ್ರು ಕಾಯ್ಕೊಂಡೇ ಇರ್ಬೇಕು ಅವನ್ನ. ತಾರ ಈಗ ತಾರ ನಿಲ್ಕೊಂಡು ಏನು ತಾಂಡ ಏನ್ ಮಾಡ್ತೀನಿ ಯಮ್ಮ ಇಕ್ಕು ಹಾಲೋಗು ಬಾಯಿಗೆ ಇಕ್ಕೊಂಡು ಏನ್ ಮಾಡೋಣ ನಾವು ಆ ಚೊಬ್ಬು ಬಿದ್ದೋಡ್ತೀನಿ ನೀನು ಇಲ್ಲಿ
ಆ ಕಡೆ ಬಿದ್ದೋದ್ಯಪ್ಪ. ಇಳಿ ಮೆಲ್ಲ ಇಳಿ. ನೋಡಿ ಇಲ್ಲಿ ಇದು ಕುಟ್ಕಂತ್ಯ. ಬಾ ಈ ಕಡೆ ಮೆಲ್ಲ ಬಾ. ಗಾಡಿ ಓದ್ತ್ಯಾ ನೀನು? ಹಾ ಬಾ ಹೋಗೋಣ. ಜಿಜಿ ಇಕ್ಕಣನ್ ಬಾ. ಇಲ್ಲಿ ಅಜ್ಜಿ ಬಿಸ್ಕೆಟ್ 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 ಬಿಸ್ಕತ್ ಎಲ್ಲವೇ ಬೇಕಾದ್ರೆ ಅವ್ರ ಅಮ್ಮ ಮಡಗಿರೋದ ನೋಡ್ಕೊಂಡ್ರೆ ಬೇಕಾದ್ರೆ ಹೋಗಿ ತಗೊಂಬಂದ್ ಬಿಸ್ಕೆಟ್ ಬಿಸ್ಕೆಟ್ ನಾಯಿ ಒಂದು ತಿಂಗಳಿಂದ ತಕ್ಕೊಡಲ್ಲ, ಯಾರು ತಕ್ಕೊಡಲ್ಲ. ಹಾ ಯಾರು ತಕ್ಕೊಡಲ್ಲ. ಯಾರು ತಕ್ಕೊಡಲ್ಲಪ್ಪ. ಯಾರು ತಕ್ಕೊಡಲ್ಲಪ್ಪ ನಿನಗೆ. ಕೊಡು ಕೊಡು. ಎಷ್ಟು ಸರ್ತಿ ಹಾಕ್ತೀಯ? ಇಲ್ಲಪ್ಪ ಜೀಜಿ ಜೀಜಿ ಬಾ ಹೋಗಣ ಬಾ ಹೋಗೋಣ. ಫ್ರಿಜ್ ಬೇರೆ ಸ್ವಲ್ಪ ರಿಪೇರಿ ಇತ್ತು, ಸೊ ಅದನ್ನ ರೆಡಿ ಮಾಡೋರು ಬಂದಿದ್ರು. ನೋಡಿ ಇದು ಮೆನ್ ಫ್ರೀಜ್ ಅಲ್ಲಿ ಯಾವಾಗ್ಲೂ ಇರ್ಬೇಕು. ಮೆನ್ ಫ್ರೀಜ್ ಅಲ್ಲಿ ಇದ್ರೆ ಇದಕ್ಕೂ ಕೂಲಿಂಗ್ ಕೊಟ್ಟು ಇದಕ್ಕೂ ಕೂಲಿಂಗ್ ಕೊಡುತ್ತೆ. ಓಕೆನಾ? ಇದಕ್ಕೆ ನೀವು ಐಸ್ ಕ್ಯೂಬ್ ಎಲ್ಲ ಮಾಮೂಲಿ ಕಟ್ಕೊಳುತ್ತೆ, ಮಾಮೂಲಿ ಇದಾಗುತ್ತೆ. ಇದಕ್ಕೆ ನಿಮ್ಗೆ ಕೂಲಿಂಗ್ ಬೇಡ, ಸೊ ಇದಕ್ ಮಾತ್ರ ಬೇಕು ಅಂತಂದ್ರೆ ಡೀಪ್ ಫ್ರೀಜ್ ಕನ್ವರ್ಟ್ ಮಾಡ್ಕೊಬೇಕು. ಇಲ್ಲಾಂದ್ರೆ ಯಾವಾಗ್ಲೂ ಮೆನ್ ಫ್ರೀಜ್ ಎಲ್ಲ ಇರ್ಬೇಕು. ಓಕೆನಾ? ಇದು ಈ ಮಾಡಲ್ದು. ಇದು ನಿಮ್ಗೆ ಆಟ್ ಆಪ್ಷನ್ ಅಲ್ಲಿ ಇರುತ್ತೆ. ಸೊ ಮೀಡಿಯಂ, ಹೈ ಈ ತರ ಬೇಕಾದ್ರೆ ಕನ್ವರ್ಟ್ ಮಾಡ್ತಾರೆ. ಅಂದ್ರೆ ಈಚೆ ಇರೋದು ಇದು ಇದ್ರದ್ದು ಮಾತ್ರ, ಇದ್ರ ಮೇಲ್ಗಡೆ ಮಾತ್ರನಾ? ಇಲ್ಲ ಕನ್ವರ್ಟಬಲ್ ಮೋಡ್ ಇದು ಆಟ್ ಆಪ್ಷನ್ ಅಲ್ಲಿ ಇರುತ್ತೆ. ಸೊ ಇದು ನೀವೇನು ಮುಟ್ಟಕ್ ಹೋಗ್ಬೇಡಿ. ಓಕೆನಾ? ಅಂಕಲ್ ಆಂಟಿ ಬಂದಿದ್ರು, ಸೊ ಅವ್ರ ಹತ್ರ ಪೂರಿ ಎಲ್ಲ ಇಸ್ಕೊಂಡು ತಿಂತಾ ಇದ್ದಾನೆ. ಅವನ ಕೈಯಲ್ಲೂ ಇಲ್ಲ ಸಾಕಬಹುದು. ಕೊಡಲ್ಲ ಅವರು. ಆಮೇಲೆ ನೈಸ್ ಹೊಡಿಯೋದ್ ನೋಡ್ಬೇಕು. ನೋಡಿ ಹೆಂಗ್ ನೋಡ್ತಾರೆ. ಪಾಪು ಇನ್ನೋಸೆಂಟ್ ಮುಖ ಮಾಡ್ಕೊಂಡ್ಬಿಟ್ಟು ನೈಸ್ ಹೊಡಿಯೋದು. ನೋಡಲ್ಲಿ ಇಲ್ಲಿ
ನಗ ಬಂತು ನಂಗೆ ಕೊಡಮ್ಮ ದಕ್ಷ್ ದಕ್ಷ್ ನಂಗೆ ಕೊಡಮ್ಮ ನೋಡ್ತೀನಿ ಅವಾಗಿಂದ ತಿಂತಾಳೆ ಅವಳು ಅಂತೇಳಿ ಅವಳ ಹೆಸರು ಅವಳು ಮಾಯ ನಾವು ಎಲ್ಲ ತಿಂತಾಳೆ ಕೊಡಮ್ಮ ನೀವು ಎಲ್ಲಾರು ಅಯ್ಯೋ ಇಲ್ಲಿ ಇಲ್ಲಿ ಇನ್ನು ನಗ ಬಂತು ನೋಡು ತಿಂತೀರಲ್ಲ ಹೆಂಗಪ್ಪ ಅನ್ನೋದು ಹೆಂಗಪ್ಪ ಅನ್ನೋದು ಜ್ಯೋತಿ ಅಕ್ಕ ಹೆಂಗದಿರೋದು ನನಗೆ 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 ತಿನ್ಸಲ್ವಾ ತಿನ್ಸು ನನಗೆ ನನ್ನ ಇವಳು ನೀವನೇ ಎಬ್ಬಿಸೋದು ನೀನ್ ಹೇಳ್ಲಿಲ್ಲ ಅಂದ್ರೂ ತಿಂತಾನು ಮುರಿದ್ಬಿಟ್ಟಲ್ಲ ಕೊಡ್ತೀಯಾ ಅಷ್ಟೇನು ಅಷ್ಟೇ ಹೋಗು ತಿನ್ಸು ಸಾಕ ನಿಂಗೆ ನಂಗೆ ದಕ್ಷ ನಂಗೆ ದೀಕ್ಷಾ ತಿಂತೀನಿ ಎಲ್ಲ ಇವನು ಹೊಸಬ್ರು ಅಳುಬ್ರು ಅಂತ ಏನಿಲ್ಲ, ಇವನೇ ಎಲ್ಲರನ್ನೂ ಸ್ಮೈಲ್ ಮಾಡಿಬಿಟ್ಟು ಮಾತಾಡ್ಸ್ಕೊಂಡು ಹೋಗ್ತಾನೆ. ಇವನಿಗೆ ಜನ ಇದ್ದಷ್ಟು ತುಂಬ ಚೆನ್ನಾಗಿ ನಗ್ನಗ್ತಾ ಚೆನ್ನಾಗಿ ಆಟ ಆಡ್ಕೊಂಡಿರ್ತಾನೆ. ಇಲ್ಲಿ ಅಂಕಲ್ ಮತ್ತು ಆಂಟಿ ಬಂದಿರಲ್ಲ, ಸೊ ಅವ್ರ ಜೊತೆ ಎಲ್ಲ ಓಡಾಡ್ತಾ ಇದ್ದ, ಹಸುನೆಲ್ಲ ಕರೀತಾ ಇದ್ದ, ಜೋರಾಗಿ ಕಿರಿಚ್ಕೊಂಡೆಲ್ಲ. ಇಲ್ಲಿ ನಮ್ಮ ತಂಗಿದು ಬರ್ಡೇ ಇತ್ತು, ಸೊ ಅಂಕಲ್ ಆಂಟಿ ಬಂದಿದ್ರಲ್ಲ, ಕೇಕ್ ಕಟ್ ಮಾಡಿಸ್ತಾ ಇದ್ದಾರೆ. ಕೇಕ್ ತಿನ್ಸೋ ಅತ್ತೆಗೆ ನೀನ್ ಯಾರಿಗೆ ಕ್ವೀನ್ ಬೇಡ ಮಮ್ಮಿ ಅಮ್ಮಗೆ ತಿನ್ಸು ಒಂದ್ ದಿವಸ ತಿಂದ್ರೆ ಆಗಲ್ಲ. ನೀನ್ ತಿನ್ಸಪ್ಪ ಅತ್ತೆಗೆ, ನೀನ್ ತಿನ್ಸಪ್ಪ ಅತ್ತೆಗೆ, ಅಪ್ಪ ನೀನ್ ತಿನ್ಸ ಅತ್ತೆಗೆ. ಇನ್ನ ತಿನ್ಸ್ಬೇಕಂತ ತಿನ್ಸ ತಿನ್ಸ ಅಯ್ಯೋ ಪಾಪ ಅಮ್ಮಗೆ ತಿನ್ಸ್ರೆ ಒಂದ್ ಪ್ಲೇಟ್ ತಿನ್ಸಪ್ಪ ಅಮ್ಮ ಅಮ್ಮ ತಿನ್ಸಲ್ಲ. ಇವನ್ ಬರ್ಡೇ ದಿನ ಎಷ್ಟು ತಿನ್ಬಿಟ್ಟ ಇನ್ನ ಅಂತವನೆ. ಹೆಂಗ್ ಅಗೀತಾವ ನೋಡು. ನಮ್ಮ ತಂಗಿದು ಬರ್ಡೇ ಇತ್ತಲ್ಲ, ಸೊ ಏನಾದರೂ ಚಿಕ್ಕದಾಗಿ ಬರ್ಡೇ ಗಿಫ್ಟ್ ಕೊಡೋಣ ಅಂತ ಇಲ್ಲಿ ರೆಡಿ ಮಾಡ್ತಾ ಇದ್ದೀನಿ. ಮೊನ್ನೆ ಇದಕ್ಕೆ ಹೋಗಿದ್ವಿ, ಟೌನ್ಗೆ ಹೋಗಿದ್ವಿ, ಸೊ ಅಲ್ಲಿ ತೊಗೊಂಬಂದಿದ್ದೆ. ಸೊ ಅದನ್ನೆಲ್ಲ ಇಡ್ತಾ ಇದ್ದೀನಿ. ಅವಳು ಅಂದರೆ ತುಂಬ ಇಷ್ಟ ಇವನಿಗೆ. ಅತ್ತೆ ಅಂದರೆ ಅತ್ತೆ ಆಗಬೇಕು ಅವಳು. ಸೊ ಅವಳು ಅಂದರೆ ತುಂಬ ಇಷ್ಟ. ಅವ್ರನ್ನೆಲ್ಲ ರೇಗಿಸ್ಕೊಂಡು ಕೂದಲೆಲ್ಲ ಎಳ್ಕೊಂಡು ಪರ್ಚ್ತಾನೆ ಪಾಪ. ಮತ್ತು ಮಾರ್ನಿಂಗ್ ಟೈಮ್ ಇವನೇ ಹೋಗಿ ಎಬ್ರಿಸೋದು, ಕೂದಲೆಲ್ಲ ಎಳೆದ್ಬಿಟ್ಟು
ಮುಖ ಎಲ್ಲ ಪರಚ್ಬಿಟ್ಟು ಎಲ್ಲ ಇವನೇ ಹೋಗಿ ಎಬ್ರಿಸೋದು. ಸೊ ಅಷ್ಟು ಇಷ್ಟಪಡ್ತಾನೆ ಅವ್ರ ಅತ್ತೆದಿರೋ ಅಂದರೆ. ಸೊ ಅದಕ್ಕೆ ಏನಾದರೂ ಒಂದು ಮೆಮೊರೇಬಲ್ ಆಗಿ ಇರೋ ಹಾಗೆ ಏನಾದರೂ ಗಿಫ್ಟ್ಸ್ ಕೊಡೋಣ ಅಂತ ಅಂದ್ಬಿಟ್ಟು ಈ ಥರ ಪ್ಲ್ಯಾನ್ ಮಾಡಿದ್ದೆ. ಈ ಥರ ಮಿನಿ ಆಲ್ಬಮ್ ಕೊಡ್ತಾಯಿದ್ದೀನಿ. ಸೊ ಅವ್ನು ಕೊಡೋ ಥರ, ಅವ್ನು ವಿಶ್ ಮಾಡೋ ಥರ ಮೇಯ್ನ್ ಪೇಜಲ್ಲಿ ಹಾಕಿಸ್ಬಿಟ್ಟು ಕೆಲವೊಂದು ಫೋಟೋಸ್ ಎಲ್ಲ ಆ್ಯಡ್ ಮಾಡಿ ಕೊಡ್ತಾಯಿದ್ದೀನಿ. ಇವನಿಗೂ ಅವ್ರ ಅತ್ತೆ ಅಂದರೆ ತುಂಬ ಇಷ್ಟ. ಫುಲ್ಲು ಕಿರುಚ್ತಾನೆ. ಅವ್ರ ಅತ್ತೆದೀರು ಇದ್ರಂತೂ ಫುಲ್ಲು ಕಿರುಚ್ಕೊಂಡು ಚೆನ್ನಾಗಿ ಆಟ ಆಡ್ತಾನೆ. ಅವಳು ಡೈಲಿ ಆಟ ಆಡಿಸ್ತಾಳಲ್ಲ, ಎಷ್ಟು ಅಯ್ಯೋ ಅನಿಸ್ತಾನೆ ಗೊತ್ತಾ. ಭಾಳ ತೀಟೆ ಅವನು. ಒಂದು ಹೇಳಿದ್ಗೂ ಏನು ಕೇಳಲ್ಲ. ಅಲ್ಲಿ ಹೋಗ್ಬೇಡ ಅಂದರೆ ಅಲ್ಲೇ ಹೋಗ್ತಾನೆ. ಚೀಕು ಅಂತ ಬೇರೆ ಇದೆ. ಸೊ ಅದ್ರದ್ದು ಬಾಲ ಎಲ್ಲ ಹಿಡ್ಕೊಳಕ್ಕೆ ಹೋಗ್ತಾನೆ. ನಮಗಂತೂ ಭಯ ಆಗುತ್ತೆ. ಅದೇ ಎದ್ರುಕೊಂಡು ಹೋಗುತ್ತೆ ಇವ್ನು ಬಂದರೆ. ಸೊ ಅದಕ್ಕೆ ಇಲ್ಲಿ ಲೆದರ್ ಕೀ ಚೈನು ಕೆಲವೊಂದು ಫೋಟೋಸ್ ಎಲ್ಲ ಆ್ಯಡ್ ಮಾಡಿ ಕೊಡ್ತಾಯಿದ್ದೀನಿ ಬರ್ಡೇ ಗಿಫ್ಟಾಗಿ. ಇಲ್ಲಿ ಅದು ಗಿಫ್ಟ್ ಕವರ್ ಬೇರೆ ಇರಲಿಲ್ಲ. ನಮ್ಮ ತಮ್ಮನ ಹತ್ರ ಎಲ್ಲ ತರಿಸ್ಕೊಂಡು ಇಲ್ಲಿ ರೆಡಿ ಮಾಡ್ಕೊತಾ ಇದ್ದೀನಿ. ಪಾಪು ಈಚೆ ಆಟ ಆಡ್ತಾ ಇದ್ದ. ಸೊ ಅವ್ನು ಬರೋ ಅಷ್ಟರಲ್ಲಿ ಎಲ್ಲ ರೆಡಿ ಮಾಡಿಕೊಂಡು ಪ್ಯಾಕ್ ಮಾಡೋಣ ಅಂತ ಇಲ್ಲಿ ಮಾಡ್ತಾ ಇದ್ದೀನಿ. ಅವನು ಹುಟ್ಟಿದಾಗಿಂದ ಇದೇ ಮೊದಲನೇ ಬರ್ಡೇ. ಅಂದರೆ ಅವನು ಊರಲ್ಲಿದ್ದ. ಸೊ 1 ಇಯರ್ ತುಂಬೋವರೆಗೂ. ಸೊ ಅವನು ಇಲ್ಲಿ ಬಂದಾಗಿಂದ ಅವ್ರ ಅತ್ತೆದಿದ್ದು ಮೊದಲನೇ ಬರ್ಡೇ. ಸೊ ಏನಾದರೂ ಮೆಮೊರೇಬಲ್ ಆಗಿರಲಿ ಅಂತ ಈ ಥರ ಪ್ಲ್ಯಾನ್ ಮಾಡಿ ಮಾಡ್ತಾಯಿದ್ದೀನಿ. ಸೊ ಈ ಹಾರ್ಟ್ ಶೇಪ್ ಬರಲಿ ಅಂತ ಅಂದ್ಬಿಟ್ಟು ಸಿಕ್ಕಾಪಟ್ಟೆ ಪ್ಲಾಸ್ಟರ್ ಆಗ್ತಾಯಿದ್ದೀನಿ ಫ್ರೆಂಡ್ಸ್. ನನಗೇನು ಅಷ್ಟೊಂದು ಎಕ್ಸ್ಪೀರಿಯನ್ಸ್ ಇಲ್ಲ. ಸೊ ಗಿಫ್ಟ್ ಪ್ಯಾಕಿಂಗ್ ಎಲ್ಲ ಮಾಡಿ ಅಂಗಡಿಯವ್ರಿಗೆ ಕೊಟ್ಟರೆ ಎಷ್ಟು ಬೇಗ ಮಾಡಿಕೊಡ್ತಾರೆ. ಅಂದರೆ ಬೇಗ ಓಪನ್ ಮಾಡೋಂಗೆಲ್ಲ ಕೊಡ್ತಾರೆ. ನನಗೆ ಈ ಹಾರ್ಟ್ ಶೇಪ್ ಬರೋ ಥರ ಬರಲಿ ಅಂದ್ಬಿಟ್ಟು ತುಂಬ ಪ್ಲಾಸ್ಟರ್ ಹಾಕ್ಬಿಡ್ತಾ ಇದ್ದೀನಿ. ನೋಡಬೇಕು ಅವಳು ಬಿಚ್ಚುವಾಗ ಎಷ್ಟು ಏನು ಅಂದ್ಕೊತಾಳೋ ಅಂತ. ಮತ್ತು ಇಲ್ಲಿ ಅದೇ ಫ್ರಿಜ್ಜು ಸ್ವಲ್ಪ ಪ್ರಾಬ್ಲಮ್ ಆಗ್ಬಿಟ್ಟಿತ್ತು ಅನ್ನಲ್ಲ. ಸೊ ಅದೇನೋ ಪಾರ್ಟ್ ತಂದು ಹಾಕಿದ್ರು. ಸೊ ಅದ್ರದ್ದು ಡಬ್ಬ ಇತ್ತು. ಈ ಹಾರ್ಟ್ ಶೇಪ್ನ ಅದರೊಳಗೆ ಇಟ್ಬಿಟ್ಟು ಮೇಲ್ಗಡೆ ಈ ಥರ ಇದು ಮಾಡೋಣ ಅಂತ ಅಂದ್ಬಿಟ್ಟು ಅದು ನನಗೆ ಮಡಿಕೊಂಡಿದ್ದೆ. ಸೊ ಅದಕ್ಕೆ ಇದು ಮಾಡ್ತಾಯಿದ್ದೀನಿ. ಈ ಮೇಲ್ಗಡೆ ಇದ್ದಕ್ಕೂ ಗಿಫ್ಟ್ ಕವರ್ನ ನನಗೆ ಹಾಕೋಕ್ಕೆ ಬರಲೇ ಇಲ್ಲ. ತಿರ್ಗಾ ಆಮೇಲೆ ಒಂದು ಸೈಡ್ ಹಾಕಿದ್ದಾದ್ಮೇಲೆ ಸ್ವಲ್ಪ ಐಡಿಯಾ ಬಂತು. ಇನ್ನೊಂದು ಸೈಡಿಗೆ ನೀಟಾಗಿ ಅಂಗಡಿಯವ್ರು ಹೇಗೆ ಹಾಕ್ತಾರೋ ಹಾಗೆ ಹಾಕ್ತೆ. ಗಿಫ್ಟ್ ಪ್ಯಾಕಿಂಗ್ ಎಲ್ಲ ಆದಮೇಲೆ ಸ್ಟಿಕ್ಕರ್ ಬರುತ್ತಲ್ಲ. ಸೊ ಅದನ್ನೆಲ್ಲ ಹಾಕ್ಬಿಟ್ಟು ನಮ್ಮ ಪಾಪುದು ಹೆಸರು ಬರೆದ್ಬಿಟ್ಟು ಕೊಡೋಣ ಸರ್ಪ್ರೈಸ್ ಆಗಿ ಅಂತ ಅಂದ್ಬಿಟ್ಟು ಈ ಥರ ಪ್ಲ್ಯಾನ್ ಮಾಡಿದ್ದೆ. ಅದೆಲ್ಲ ಆದಮೇಲೆ ಇಲ್ಲಿ ಟೀ ಮಾಡ್ತಾಯಿದ್ದೀನಿ ಅಜ್ಜಿಯವ್ರಿಗೆಲ್ಲ. ಈಚೆ ಎಲ್ಲ ಆಟ ಆಡ್ಕೊಂಬಂದು ಸ್ವಲ್ಪ ಹೊತ್ತು ಜೀಪಲ್ಲಿ ಅವ್ರ ಚಿಕ್ಕಪ್ಪನ ಜೊತೆ ಎಲ್ಲ ಓಡಾಡ್ದ. ಸೊ ಆಮೇಲೆ ಬಂದು ಮಲ್ಕೊಂಡಿದ್ದಾನೆ. ನಮ್ಮ ಅತ್ತೆನೇ ಇವತ್ತು ಅಡುಗೆ ಮಾಡ್ತಾಯಿದ್ರು. ಸೊ ಕೇಕ್ ಕಟ್ಟಿಂಗಿಗೆ ಕೇಕ್ ತರಿಸಿದ್ವಿ. ಸೊ ನಮ್ಮ ಮನೇಲೇ ಇಟ್ಕೊಂಡಿದ್ದೆ. ಅದರಲ್ಲೂ ಅತ್ತೆ ಅಂತಲೇ ಬರ್ಸಿದ್ದೆ ಬರ್ಡೇ ಕೇಕಲ್ಲೂ. ಸೊ ಇಲ್ಲಿ ಕೇಕ್ ಇಡ್ತೀವಲ್ಲ. ಸೊ ಅದಕ್ಕೆ ಟೇಬಲ್ನ ರೆಡಿ ಮಾಡೋಣ ಅಂತ ಅಂದ್ಬಿಟ್ಟು ಮನೆಗೆ ಶೋಕೇಶಲ್ಲಿ ಏನೇನೋ ಕೆಲವೊಂದು ವಸ್ತುಗಳೆಲ್ಲ ಇದ್ವಲ್ಲ. ಸೊ ಅದನ್ನೆಲ್ಲ ತೊಗೊಂಡು ಇಲ್ಲಿ ರೆಡಿ ಮಾಡ್ತಾಯಿದ್ದೀನಿ. ಹಾಗೆ ಗಿಫ್ಟ್ ಪ್ಯಾಕಿಂಗ್ ಆದಮೇಲೆ ಸ್ವಲ್ಪ ಕವರ್ ಉಳ್ದಿತ್ತಲ್ಲ. ಸೊ ಅದನ್ನು ಚಾಕ್ಲೇಟ್ ಥರ ಮಾಡೋಣ ಅಂತ ಅಂದ್ಬಿಟ್ಟು ನ್ಯೂಸ್ ಪೇಪರೆಲ್ಲ ಇಕ್ಬಿಟ್ಟು ಚಾಕ್ಲೇಟ್ ಥರ ಇದು ಮಾಡ್ತಾಯಿದ್ದೀನಿ. ಅದು ಇಷ್ಟೇ ಇತ್ತಲ್ಲ. ಸೊ ಅದನ್ನು ಮತ್ತೆ ಯೂಸ್ ಮಾಡೋಕ್ಕೂ ಆಗಲ್ಲ, ಸುಮ್ಮನೆ ಎಸಿಬೇಕು. ಸೊ ಈ ಡೆಕೋರೇಷನ್ಗಾದರೂ ಯೂಸ್ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಈ ಥರ ಮಾಡಿದೆ. ನಾನು ನಮ್ಮ ಪಾಪು ಹತ್ರನೇ ರೆಡಿ ಮಾಡಿಸೋಣ ಅಂತ ಎಲ್ಲ ಅಂದ್ಕೊಂಡಿದ್ದೆ. ಬಟ್ ಅವ್ನು ಮಲ್ಕೊಂಡಿದ್ನಲ್ಲ. ಒಟ್ಟಿನಾಗೆ ಅವನು ನೋಡಿದ್ರೆ ರೆಡಿ ಮಾಡೋಕ್ಕಂತೂ ಬಿಡ್ತಿರ್ಲಿಲ್ಲ ಅನಿಸುತ್ತೆ. ಆದರೂ ಮಾಡಿಸೋಣ ಅಂತ ಅಂದ್ಕೊಂಡಿದ್ದೆ. ಅಂದರೆ ಅವನು ತುಂಬ ತೀಟೆ. ನಾನೊಂದು ಕಡೆ ಇಕ್ಕಿದ್ರೆ ಇನ್ನೊಂದು ಕಡೆಯಿಂದ ಎಳೆದು ಏನಾದರೂ ಒಂದು ಇದು ಮಾಡಿಬಿಡ್ತಿದ್ದ. ಇವೆಲ್ಲ ಸ್ವಲ್ಪ ಕಪ್ಸ್ ಎಲ್ಲ ಇಟ್ಟಿದ್ದೀನಲ್ಲ. ಸೊ ಅವೆಲ್ಲ ಗ್ಲಾಸ್ ನಾವು ಎಲ್ಲ ಒಡಾಕ್ಬಿಟ್ಟಿದ್ದ ಅನಿಸುತ್ತೆ ಅವನು ಏನಾದರೂ ಕರ್ಕೊಂಡಿದ್ದಿದ್ರೆ. ಫೈನಲಿ ಈ ಥರ ಎಲ್ಲ ರೆಡಿ ಮಾಡಿದೆ. ರೆಡಿ ಮಾಡೋಕ್ಕೆ ಅಂತಲೇ ನಾನೇನೂ ತರಿಸಿರ್ಲಿಲ್ಲ. ಸೊ ಮನೇಲಿರೋದ್ರಲ್ಲೇ ಯೂಸ್ ಮಾಡಿಕೊಂಡು ಚೆನ್ನಾಗಿ ಕಾಣೋ ಥರ ರೆಡಿ ಮಾಡೋಣ ಅಂತ ಮಾಡಿದೆ. ನಂಗೆ ಐಡಿಯಾ ಇರಲಿಲ್ಲ ಸೊ ಹೇಗೆ ಮಾಡಬೇಕು ಅಂತ. ಹೇಗೆ ಬರುತ್ತೋ ಹಾಗೆ ಟ್ರೈ ಮಾಡೋಣ ಅಂತ ಮಾಡಿದೆ. ನನಗೆ ಜಾತ್ರೆ ಅಂದ್ಕೊಂಬಿಡ್ತಾರೇನೋ ಅಂತ ಎಲ್ಲ ಅನಿಸ್ತಿತ್ತು. ಸೊ ಜಾತ್ರೆ ಥರ ಏನು ಅನ್ನಿಸ್ಲಿಲ್ಲ ನನಗೂ. ಚೆನ್ನಾಗಿ ಕಾಣಿಸ್ತಾ ಇತ್ತು.
ಇದು ಅಂದರೆ ಕ್ಯಾಂಡಲೆಲ್ಲ ಹಚ್ಚಿದ್ನಲ್ಲ, ಸೊ ಸೂಪರಾಗಿ ಕಾಣ್ತಾ ಇತ್ತು. ಕತ್ಲೆಲ್ಲಂತೂ ಸೂಪರಾಗಿ ಕಾಣ್ತಾ ಇತ್ತು. ಸೊ ಲೈಟೆಲ್ಲ ಆಫ್ ಮಾಡಿಬಿಟ್ಟು ವೀಡಿಯೋ ಎಲ್ಲ ಶೂಟ್ ಮಾಡಿಕೊಂಡೆ. ಚೆನ್ನಾಗಿ ಕಾಣಿಸ್ತಾ ಐತೆ ಅಂತ ನನಗೆ ಅನ್ನಿಸ್ತು. ಸೊ ಡೆಕೋರೇಷನ್ಗೆಲ್ಲ ರೆಡಿ ಮಾಡಿಬಿಟ್ಟು ನಾನಿಲ್ಲಿ ನಮ್ಮ ಅತ್ತೆನೇ ಅಡುಗೆ ಮಾಡಿದ್ರಲ್ಲ, ಸೊ ಇದು ಹುಳ್ಳಿಕಾಳು ಬಸ್ಸಾರು ಮಾಡಿದರು. ಸೊ ನಾವು ಎಲ್ಲ ಊಟ ಮಾಡಿ ಅವನಿಗೂ ಸರಿ ಮಾಡಿ ಜೀಪಲ್ಲೇ ಓಡಾಡಿಸ್ಕೊಂಡು ತಿನ್ನಿಸೋದು. ಸೊ ಅವನು ತಿಂದ್ಬಿಟ್ಟು ಸ್ವಲ್ಪ ನಿದ್ದೆ ಬಂದಿರೋ ಥರ ಕಾಣ್ತಾ ಐತೆ. ಸೊ ಇನ್ನು ಕೇಕ್ ಕಟ್ಟಿಂಗ್ ಬೇರೆ ಮಾಡಿರಲಿಲ್ಲ, ಆಲೇ ಟೈಮ್ ಆಗಿಬಿಟ್ಟಿತ್ತು. ಬೇಗ ಮಾಡೋಣ ಅಂದ್ಕೊಂಡು ಇವನು ಬೇರೆ ಮಲ್ಕೊಂಡಿದ್ನಲ್ಲ, ಸೊ ಇವನು ಎದ್ದು ಇವನಿಗೂ ಊಟ ಎಲ್ಲ ಮಾಡಿಸಿದ್ಮೇಲೆ ಮಾಡೋಣ ಅಂತ ಸುಮ್ಮನಾದ್ವಿ. ಸೊ ಇಲ್ಲಿ ಊಟ ಎಲ್ಲ ಮಾಡಿಬಿಟ್ಟು ಜೀಪಲ್ಲಿ ಓಡಾಡ್ತಾ ಇದ್ದಾನೆ ಈಚೆ. ಅದೇ ಊಟ ಎಲ್ಲ ಮಾಡಿದ್ನಲ್ಲ, ಸ್ವಲ್ಪ ಬಟ್ಟೆಗೆಲ್ಲ ಮಾಡ್ಕೊಂಬಿಟ್ಟಿದ್ದ. ಸೊ ಅದನ್ನೆಲ್ಲ ಚೈನ್ ಮಾಡಿ ಡೈಪರು ಎಲ್ಲ ಚೈನ್ ಮಾಡಿಬಿಟ್ಟು ಇಲ್ಲಿ ಕೇಕ್ ಕಟ್ಟಿಂಗಿಗೆ ಫುಲ್ಲು ರೆಡಿ ಮಾಡಿದ್ವಿ. ಅತ್ತೆ ಜೊತೆ ಅಪ್ಪ ಅಲ್ಲೋಗ ಅತ್ತೆ ಜೊತೆ ಅತ್ತೆ ತಕೋಗು ಅಲ್ಲೋಗಿ ಅಪ್ಪ ಬರೀ ಕೇಕ್ ಕಟ್ ಮಾಡು. ಅತ್ತೆ ಅತ್ತೆ ತಕೋಗು ಮ್ಯಾಚ್ ಕೇಕ್ 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 ತಕೊಳ್ಳೋಡಿಯಪ್ಪ. ಹ್ಯಾಪಿ ಬರ್ತ್ಡೇ ಟು ಯು. ನೋಡಲ್ಲಿ ನೀ ನೋಡಿಯಪ್ಪ ನೋಡಿ ನಿಂಗೆ ಮಧ್ಯಾಹ್ನ ನೋಡ್ದಲ್ಲ ಸಾಯಂಕಾಲ ಮಧ್ಯಾಹ್ನ ಅತ್ತೆ ಕೊಡು. ಹ್ಯಾಪಿ ಬರ್ತ್ಡೇ ಅಂತ ಅಲ್ಲಿ ಅತ್ತೆ ಅತ್ತೆ ಕೊಡು. ಹ್ಯಾಪಿ ಬರ್ಡೇ ಹೇಳು. ಅವ್ನಿಗೆ ಕಲರ್ ಚಾಕ್ಲೇಟ್ ಅವ್ನ್ ಕಲರ್ ಇಷ್ಟ ಆಗ್ಲಿಲ್ಲ. ಯಾಕೆ ಅವತ್ ಪುನಿ ಬರ್ತಾರೆ ಕೈ ನೋಡ್ತಾನೆ ನೋಡ್ತಾನೆ ಹೋಗಿ ಜ್ಯೋತಿಗೆ ಎಲ್ ತಿನ್ಸ್ತೆ ಕ್ಯೂಸ್ತಾ ಇದೀಯಾ? ಬಿಡು ಹೋಯ್ತು ಹೋಗ್ಬಿಡು. ತಿಂದ ನೋಡಲ್ಲ ಅವನೇ. ಓಪನ್ ಮಾಡು. ಹಾ ದಕ್ಷ ಜಾಸ್ತಿ ನೋಡು ನಾನು ನೋಡ್ತಾ ಇದೀಯೋ. ಇವಾಗ ಬಿಡ್ಬೇಕಾಗ್ತದ, ನೋಡಿಬೇಕಾಗಿ ಅಂತ ಮಧ್ಯಾಹ್ನ ನೋಡ್ಬೇಕಾಗಿ ಹ್ಯಾಪಿ ಬರ್ಡೇ ಆಡ್ಕಂತವನೆ ತಿನ್ನು. ಮಧ್ಯಾಹ್ನ ಚಾಕ್ಲೇಟ್ ತಿಂದ ಊಟ ಮಾಡೋನೆ. ಊಟ ಬೇರೆ ಮಾಡೋ ಅವನು ಹೋಗಲಿ ಹೋಗಿ ಫೋಟೋ ತಿನ್ನು. ಹೋಗಲ್ಲ ಅತ್ತೆ ಜೊತೆ ಫೋಟೋ ಏನ್ ರೆಡಿ ಮಾಡಿದೀನಿ? ಓಪನ್ ಮಾಡ್ತಾರೆ. ಚಿಕ್ಕು ನೋಡಪ್ಪ ನೋಡ್ತಾ ಇರಿ. ಪಾಪ ಕೇಕ್ ತಿನ್ಸು ಚಿಕ್ಕುಗೆ. ಚಿಗು ಹಾಕು ಖುಷಿ ಅದಕ್ಕೆ ಹಾಕು. ವಿಡಿಯೋ ಮಾಡ್ತಾರ ಚಿಕ್ಕು ಕೇಕ್ ಅಲ್ಲಿ ನಿಂತ್ಕೊ ಹೋಗೋ ಚೇರ್ ಮೇಲೆ. ಕೈಯಾಗ ಒರೆಸ್ಕೊಂತಿದ್ದು. ಏನೋ ತೆಗಿತಾವಳು ನೋಡು. ಏನ್ ನೋಡ್ತಾ ಹೋಗ ಅಲ್ಲಿ ನಿಂತ್ಕೊ ಹೋಗೋ ಅವ್ಳ ಜೊತೆ. ಯಾನ್ ನೋಡ್ತಾವನೆ? ಹೋಗ ಅವ್ಳ ಜೊತೆ ನಿಂತ್ಕೊ ಹೋಗೋ. ಅವನ ಕೈ ಒರೆಸ್ಕೊಂಡಿದ್ದು. ನೋಡು ಏಯ್ ಇಲ್ಲಿ ಕೂತ್ಕೊ ಬರೋ ಚೇರ್ ಮೇಲೆ. ಕೂತ್ಕೊ ಅತ್ತೆ ತಗೋ ಕೂಚೋ. ಅತ್ತೆ ತಗೋ ಕೂಚೋ ಅತ್ತೆ ತಗೋ. ಚಾಕ್ಲೇಟ್ ತಿನ್ಕೊಂಡ ಮಧ್ಯಾಹ್ನ ಈಗ ತಾನೇ ತಿನ್ನ ನನ್ನ ಜೊತೆ ಈಗೂ ತಿನ್ನಲ್ಲ. ಆ ಮನೇಲಿ. ಪುನಿ ಬರ್ತಾನೆ ತಿನ್ಲಿಲ್ಲ ಅವನು. ಅಂಥದ್ದಿಂಥದ್ದು ಅಂತ ಗೊತ್ತಲ್ಲ. ಅವ್ನಿಗೆ ಐಸೇ ಬೇಕು. ಅದೇ ಯಾವ್ದು ಅತ್ತೆ ಅದ್ರ ಕ್ರೀಮ್ ತರೋದಿದ್ರೆ ಚಾಕ್ಲೇಟ್ ಕೊಟ್ಟಿದ್ದೇನು ಸೀಟೆ ತುಂಬ. ಚಾಕ್ಲೇಟ್ ಅಲ್ಲ ನೋಡು. ಏನಪ್ಪ ಅದು? ಜಾಸ್ತಿ ಹಾಕೊಟ್ಟಿದ್ದಾರೆ ಕೇಕ್ ಏನಪ್ಪ ನೀನ್ ಕೊಟ್ಟಿರೋದು ಅತ್ತೆಗೆ? ಅತ್ತೆಗೆ ಏನ್ ಕೊಟ್ಟೆ? ಅತ್ತೆಗೆ ಏನ್ ಕೊಟ್ಟೆ ನೀನು? ಅವನೇ ತೆಗಿತಾನಂತೆ. ನೀನ್ ತೆಗಿತಿ ಅವಳ ಕೈ ಆಗ್ತಾ ಇಲ್ಲ. ಇದ್ರಲ್ಲಿ ಓಪನ್ ಮಾಡಿ. ಓಯ್ ದಕ್ಷ ದಕ್ಷ ನೀನ್ ಓಪನ್ ಮಾಡ ಬಿಡೇ ಇರ್ಲಿ. ಇಲ್ಲ
ದಕ್ಷ ತಂದಿದ್ದೆ ಪಾಪು ಅಂತ ತಂದಿದ್ದ ದಕ್ಷ ಇಲ್ಲ ಇಷ್ಟು ದಕ್ಷ ಹಾ ನೋಡ್ದ ಇರು ಓಪನ್ ಎಳಿಬೇಡ ಬಟ್ಟೆ ಅವಳದು ಟೀ ಶರ್ಟು ಅರ್ಧೈತದೆ ತಡಿ ಏನ್ ಹಂಗೆ ಹೇಳ್ತೀಯ ಕೂರ್ಲಿಲ್ಲ ಕಿಡಿಯಕ್ಕೆ ಅವಳ್ದ ಅವಳು ಬೇಡ ಇವಳ್ದು ಹಂಚಿದಿರಿತಿ ಬಾರ ಇಟ್ಟಲೆ ಗ್ಲಾಸ್ ಬಾಬಾ ಹಾ ಹರಡಲ್ಲಿ ಯಾವ್ದು ಬೇಕು ಕೀ ಚೈನ್ ಮಾಡು ಕೀ ಚೈನ್ ಸ್ಟಾರ್ಟಿಂಗ್ ಪೇಜ್ ಓ ಇದೆಲ್ಲ ಯಾವಾಗ ಮಾಡ್ತಿದ್ದೆ ಅಕ್ಕ ಎಂತ ಇದು ಫೋಟೋಸು ಕೂದಲಿಲ್ಲ ಬಿಡಲ್ಲಿ ಎಲ್ಲ ಗ್ರೂಪ್ ಫೋಟೋ ಎಲ್ಲ ಗ್ರೂಪ್ ಫೋಟೋ ಯಪ್ಪ ಲಾಸ್ಟಿಗೆ ನೋಡ್ಬೇಕು ಅಯ್ಯೋ ಅಯ್ಯೋ ಯಾರು ಸೆಟ್ಟಿಂಗ್ ನೋಡು ನೀನು ಎಲ್ಲಿದ್ಯಾ ನೀನು ಎಲ್ಲಿದ್ಯಾ ಅಯ್ಯೋ ಪಾಸ್ ಮಾಡ್ತೀಯಾ ಇದ ಲಾಕ್ ಮಾಡ್ಬಿಡ್ತಿ ನೀನ್ ಕ್ರೀಮ್ ಕೈಯಾಗೆಲ್ಲ ಮುಟ್ಟಿ ಗಲೀಜ್ ಮಾಡ್ತೀಯ ಹೋಗಪ್ಪ ಕೊಡು ಕೊಡು ಮುಂದೆ ಇನ್ನೊಂದ್ಸಲ ಕೊಡು ನೋಡಿದ್ರಲ್ಲ ಫ್ರೆಂಡ್ಸ್ ಈ ದಿನ ಹೇಗೋಯ್ತು ಅಂತ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕೊಡು